ಖಾಲಿ ಕೈಯಲ್ಲಿ ಭೇಟಿ ನೀಡಬಾರದ ಈ 5 ಸ್ಥಳಗಳು. ಹಿಂದೂ ಧರ್ಮದ ಪ್ರಕಾರ ಈ 5 ಸ್ಥಳಗಳಿಗೆ ಖಾಲಿ ಕೈಯಲ್ಲಿ ಭೇಟಿ ನೀಡಬಾರ್ದು. ಅದು ಅಶುಭವೇ ಹೌದು. ಅಂಥ ಸ್ಥಳಗಳಿಗೆ ಹೋಗುವಾಗ ಏನಾದರೂ ಉಡುಗೊರೆಯನ್ನು ತಗೊಂಡು ಹೋಗಬೇಕು. ಬನ್ನಿ ತಿಳಿಯೋಣ, ಯಾವ ಸ್ಥಳಗಳಿಗೆ ಖಾಲಿ ಕೈಯಲ್ಲಿ ಹೋಗಬಾರದು ಒಂದಿಷ್ಟು ತಿಳ್ಕೊಳ್ಳೋಣ. ದೇವಸ್ಥಾನ. ಯಾವುದಾದರೂ ದೇವಸ್ಥಾನ, ದೇವರ ದರ್ಶನಕ್ಕೆ ಹೋಗುವಾಗ ಎಂದಿಗೂ ಖಾಲಿ ಕೈಯಲ್ಲಿ ಹೋಗಬಾರ್ದು. ಕೊನೆ ಪಕ್ಷ 5-10 ರೂಪಾಯಿ ಹೂವುಗಳನ್ನು ತಗೊಂಡು ಹೋಗೋದು ಉತ್ತಮ. ಗುರುಗಳ ಭೇಟಿ. ಗುರುಗಳನ್ನು ಭೇಟಿ ಮಾಡಲು ಹೋಗುವಾಗ ಎಂದಿಗೂ ಖಾಲಿ ಕೈಯಲ್ಲಿ ಹೋಗಬಾರ್ದು. ಗುರುಗಳಿಗೆ ಏನಾದರೂ ಉಡುಗೊರೆಯನ್ನು ತಗೊಂಡು ಹೋಗಬೇಕು. ಅಂಥ ಉಡುಗೊರೆ ಚಿಕ್ಕದಾದರೂ ಪರವಾಗಿಲ್ಲ, ಖಂಡಿತ ಅದರ ಫಲ ಸಿಕ್ಕೇ ಸಿಗುತ್ತೆ. ಸಹೋದರಿ ಮನೆ. ಸಹೋದರಿ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು. ಹೆಚ್ಚು ದುಡ್ಡಿಲ್ಲದೆ ಇದ್ದರೆ ಪರವಾಗಿಲ್ಲ, ಸಹೋದರಿ ಮಕ್ಕಳಿಗೆ ಚಾಕ್ಲೇಟ್, ಬಿಸ್ಕೆಟ್ ಇಂಥ ಉಡುಗೊರೆಯನ್ನಾಗಲಿ ತಗೊಂಡು ಹೋಗಬೇಕು. ಮಗಳ ಮನೆ. ಮಗಳ ಮನೆಗೆ ಖಾಲಿ ಕೈಯಲ್ಲಿ ಭೇಟಿ ಕೊಡಬಾರ್ದು. ದುಡ್ಡಿಲ್ಲ ಅಂದರೆ ಕೊನೆ ಪಕ್ಷ ಬಾಳೆಹಣ್ಣು ಅಂತಾನೋ ಅಥವಾ ಬೇರೆ ಯಾವುದೇ ಹಣ್ಣನ್ನಾಗಲಿ ತಗೊಂಡು ಹೋಗಬೇಕು. ಮಿತ್ರರ ಮನೆ. ಯಾವುದೇ ಮಿತ್ರರನ್ನು ಭೇಟಿ ಮಾಡಲು ಹೋಗುತ್ತಿದ್ದರೆ ಖಾಲಿ ಕೈಯಲ್ಲಿ ಎಂದಿಗೂ ಹೋಗಲೇಬೇಡಿ. ಹಣ ಇಲ್ಲಾಂದ್ರೂ ಅವರ ಮಕ್ಕಳಿಗೆ ಬಿಸ್ಕೆಟ್, ಚಾಕ್ಲೇಟ್ ಅಂತ ಏನನ್ನಾದರೂ ತಗೊಂಡು ಹೋಗೋದು ಉತ್ತಮ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಪರಂಪರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.